ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸಿದ್ದರಾಮಯ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ ಸರ್ಕಾರ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ನೇಮಿಸಿದೆ ಸರ್ಕಾರ ಗಡಿ ನದಿಗಳ ವಿವಾದ ಕುರಿತು ನಿಗಾ ವಹಿಸೋಕೆ ಜವಾಬ್ದಾರಿಯನ್ನು ನೀಡಲಾಗಿದೆ ಕೆಲ ದಿನಗಳ ಹಿಂದೆ ಅಷ್ಟೇ ಮಹಾರಾಷ್ಟ್ರದಿಂದ ಸಮಿತಿ ರಚನೆಯಾಗಿತ್ತು ಗಡಿ ಉನ್ನತಾಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿತ್ತು ಆಗಿನಿಂದಲೂ ಉಸ್ತುವಾರಿಗಳ ನೇಮಕಕ್ಕೆ ಹೋರಾಟವನ್ನು ಮಾಡಲಾಗಿತ್ತು ಸದ್ಯ ಕನ್ನಡಿಗರ ಬೇಡಿಕೆಯನ್ನು ಈಡೇರಿಸಿದೆ ರಾಜ್ಯ ಸರ್ಕಾರ ನೋಡಿ ಗಡಿ ವಿವಾದ ಅನ್ನೋದು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗ್ತಾನೆ ಇದೆ ಇತ್ತೀಚೆಗಂತೂ ಅದು ಸ್ವಲ್ಪ ಜಾಸ್ತಿನೇ ಆಗಿತ್ತು ನಮ್ಮ ಬೆಳಗಾವಿಯಲ್ಲಿಗೆ ಒಮ್ಮೊಮ್ಮೆ ಇಲ್ಲಿ ನಮ್ಮ ಕನ್ನಡಿಗರು ಇದಾರ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಹಾಗಾಗಿ ಮಹಾರಾಷ್ಟ್ರ ಯಾವಾಗಲೂ ಖ್ಯಾತಿ ತೆಗಿತಾ ಇರುತ್ತೆ ಅದರ ಜೊತೆಗೆ ತನಗೆ ಸೇಫ್ ಆಗಿ ಏನೇನು ಮಾಡ್ಕೊಳ್ಬೇಕೋ ಅದೆಲ್ಲವನ್ನು ಕೂಡ ಮಹಾರಾಷ್ಟ್ರ ಮಾಡ್ಕೊಳ್ತಾ ಇತ್ತು ಸಮಿತಿ ರಚನೆ ಮಾಡ್ಕೊಂಡಿತ್ತು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡ್ಕೊಂಡಿತ್ತು ಕೆಲವರನ್ನು ನೇಮಕ ಮಾಡಲಾಗಿತ್ತು ಹಾಗೆಯೇ ಬ್ರೈನ್ ವಾಶ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇತ್ತು ನಿಮ್ಮವ್ರನ್ನ ಈ ಮಹಾರಾಷ್ಟ್ರದ ಸ್ಕೂಲಿಗೆ ಸೇರಿಸಿದ್ರೆ ಆ ಸ್ಟಾಫರ್ ಕೊಡ್ತೀವಿ ಅಂತೆಲ್ಲ ಸೊ ಹೀಗೆಲ್ಲ ಬೆಳವಣಿಗೆಗಳಾಗ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರ ಮಾತ್ರ ಯಾಕೆ ಕೈ ಕಟ್ಕೊಂಡು ಕೂತಿದೆ ನಮ್ಮ ಬಸ್ಸನ್ನು ತೆಗೆದುಕೊಂಡು ಮಹಾರಾಷ್ಟ್ರಕ್ಕೆ ಹೋದ್ರೆ ಮಸಿ ಬಳ್ದು ಕಳಿಸ್ತಾರೆ ಅಥವಾ ಹೊಡೆದು ಕಳಿಸ್ತಾರೆ ಕನ್ನಡ ಮಾತಾಡಿದ್ರೆ ಬೈದು ಕಳಿಸ್ತಾರೆ ಮಹಾರಾಷ್ಟ್ರ ಹೋಗ್ಲಿ ಬೆಳಗಾವಿಯಲ್ಲಿರುವಂಥ ಕೆಲವು ಅಧಿಕಾರಿಗಳು ಕನ್ನಡ ಮಾತಾಡಿದ್ರೇ ಉತ್ತರ ಕೊಡಲ್ಲ ಹೀಗೆಲ್ಲ ಇರಬೇಕಾದ್ರೆ ನಮ್ಮ ಭಾಷೆ ನಮ್ಮ ನೆಲದ ರಕ್ಷಣೆಗೆ ನಮಗೆ ಅಂತ ಒಂದು ಸಮಿತಿಯೋ ಅಥವಾ ಒಬ್ಬ ಸಚಿವರು ಬೇಕಲ್ವಾ ಅನ್ನೋದು ಬೇಡಿಕೆ ಆಗಿತ್ತು ಪ್ರಾಧಿಕಾರ ಅಂತ ಇದ್ರೂ ಕೂಡ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಎಷ್ಟು ಇತ್ಯರ್ಥ ಮಾಡ್ತಾ ಇದೆ ಸಮಸ್ಯೆಗಳನ್ನು ಎಫೆಕ್ಟಿವ್ ಆಗಿದೆಯೋ ಅಥವಾ ನಾಮಕಾವಸ್ಥೆಗೆ ಮಾತ್ರ ಇದೆಯೋ ಆ ಪ್ರಶ್ನೆ ಕೂಡ ಆಯಿತು ಈಗ ಎಲ್ಲರ ಮಾತನ್ನು ಕೇಳಿಸ್ಕೊಂಡು ಸಚಿವರನ್ನು ನೇಮಕ ಮಾಡಲಾಗಿದೆ ಎಚ್.ಕೆ. ಪಾಟೀಲ್ ಅವರನ್ನು ನೇಮಕ ಮಾಡಿದ್ದಾರೆ ಇನ್ನು ಎಚ್.ಕೆ. ಪಾಟೀಲ್ ಅವರು ವಿಚಾರಕ್ಕೆ ನಾವು ಬರೋದಾದರೆ ಅನುಭವಿ ಇದ್ದಾರೆ ಹಿರಿಯ ನಾಯಕರಿದ್ದಾರೆ ಕಾನೂನಿನ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಅವರು ಇದಕ್ಕೆ ಸೂಕ್ತ ಅನ್ನುವಂಥ ಭಾವನೆ ಕೂಡ ವ್ಯಕ್ತವಾಗ್ತಾ ಇದೆ